ಹೋಟೆಲ್ ಸ್ಟೈಲ್ ಥರ ರುಚಿಯಾಗಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ 1 kg ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಟೊಮೆಟೊನ ತೊಗೊಂಡಿದ್ದೀನಿ. ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಪಲಾವ್ ಸ್ಪೈಸಸ್ಗೆ ಏನೇನು ಬೇಕು, ಕಲ್ಲುವ, ಆಮೇಲೆ ಚಕ್ಕೆ, ಲವಂಗ, ಆ ಥರ ಎಲ್ಲ ಸ್ಪೈಸಸ್ನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಉಪ್ಪು, ಅಚ್ಕಾರದ ಪುಡಿ, ಅರ್ಶಿಣದ ಪುಡಿ, ನಿಂಬೆಹಣ್ಣು. ಸ್ಪೆಷಲಿ ಇಲ್ಲಿ ಬೆಂಗಳೂರು ದೊನ್ನೆ ಬಿರಿಯಾನಿ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು, ಒಂದು ಲೋಟದಲ್ಲಿ ಮೊಸರು, ಅಕ್ಕಿ, ಹಾಗೆಯೇ ಫ್ರೀಡಮ್ ಆಯಿಲ್ನ ತೊಗೊಂಡಿದ್ದೀನಿ. ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ನೀವು ತಪ್ಪಲೆಲ್ಲೂ ಮಾಡ್ಬೋದು. ನಾನು ತಪ್ಪಲೆಲ್ಲೂ ಕೂಡ ಹೇಗೆ ಮಾಡೋದು ಅಂತ ನಿಮಗೆ ಒಂದು ಶೇರ್ ಮಾಡಿದ್ದೀನಿ ಬಿರಿಯಾನಿ ರೆಸಿಪಿನ. ನೀವು ಅದನ್ನ ಚೆಕ್ಔಟ್ ಮಾಡ್ಬೋದು. ಅದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು 1 ಸ್ಪೂನ್ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಪಲಾವ್ ಸ್ಪೈಸಸ್ನ ಹಾಕೋಬೇಕು. ಚಕ್ಕೆ, ಲವಂಗ, ಪಲಾವ್ ಸ್ಪೈಸಸ್ ಏನೇನಿದೆ, ಸೋಂಕಾಳು, ಪಲಾವ್ ಎಲೆ, ಈ ಥರದ್ದೆಲ್ಲನೂ ಕೂಡ ಹಾಕೋಬೇಕು. ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡಿದ್ರೆ ಟೇಸ್ಟ್ ಬಿಟ್ಕೊಳ್ಳುತ್ತೆ ಅದು. ಅದೆಲ್ಲ ನೀಟಾಗಿ ರೋಸ್ಟ್ ಆದಮೇಲೆ ನಾನಿಲ್ಲಿ 3 ರಿಂದ 4 ಆನಿಯನ್ ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರಬೇಕು. ಆ ಥರ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 5 ರಿಂದ 6 ಜನಕ್ಕೆ ಆಗೋಷ್ಟು ನಾನಿಲ್ಲಿ ಚಿಕನ್ ಬಿರಿಯಾನಿನ ಶೇರ್ ಮಾಡ್ತಾ ಇರೋದು. ಸೊ ಇದನ್ನು ಮಾಡ್ತಾ ಇರೋದು ನಮ್ಮ ಅಕ್ಕನ ಸ್ಟೈಲಲ್ಲಿ ಮಾಡ್ತಾ ಇರೋದು. ನಮ್ಮ ಅಕ್ಕ ಹೇಗೆ ಮಾಡ್ತಾಳೆ ಆ ಸ್ಟೈಲಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು. ಸ್ವಲ್ಪ ಎಲ್ಲ ಬೆಂದಾದ್ಮೇಲೆ ಈಗ ಕೊತ್ತಂಬರಿ, ಪುದೀನ ಎಲ್ಲ ನೀಟಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು. ಹಾಗೆ ಒಂದು 5 ರಿಂದ 6 ಹಸಿಮೆಣ್ಸಿನ್ಕಾಯಿನೂ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಅಚ್ಕಾರದ ಪುಡಿ ಎಲ್ಲ ಹಾಕೋದ್ರಿಂದ ಜಾಸ್ತಿ ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ಸ್ಪೂನ್ ಅಷ್ಟರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲೆ ರೆಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಮ್ಮ ಅಕ್ಕನ ರೆಸಿಪಿ ಇದು. ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾನಿಲ್ಲಿ 1 kg ಚಿಕನ್ನ ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕ್ಕೊಂಡು ವಾಶ್ ಮಾಡಿದ್ರೆ ಕ್ಲೀನಾಗಿ ವಾಶ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ಎಲ್ಲನೂ ಹಾಕ್ಕೊಂಡು ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣದ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರೆಲ್ಲ ಬಿಟ್ಕೊಳ್ಳುತ್ತೆ. ಆ ಥರ ನೀರೆಲ್ಲ ಬಿಟ್ಕೊಂಡಾದ್ಮೇಲೆ ನಾವು ರುಚಿನ ಹಾಕೋಬೇಕಾಗುತ್ತೆ. ನಾವು ಈ ಥರ ನೋಡ್ಬೋದು. ಅರಿಶಿಣದ ಪುಡಿ ಎಲ್ಲ ಹಾಕಿ ನೀಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ನೀಟಾಗಿ ಅದೆಲ್ಲ ನೀರು ಬಿಟ್ಕೊಳ್ಬೇಕು. ಆವಾಗ ನೀರು ಬಿಟ್ಕೊಂಡಾದ್ಮೇಲೆ ನಾನಿಲ್ಲಿ 3 ರಿಂದ 4 ಟೊಮೆಟೊನ ನೀಟಾಗಿ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಣ್ಣಾಗಿರೋ ಟೊಮೊಟೊ ತೊಗೊಂಡ್ರೆ ನಿಮಗೆ ರುಚಿ ಚೆನ್ನಾಗಿರುತ್ತೆ. ಕಾಯಿ ತೊಗೊಂಡ್ರೆ ಅಷ್ಟು ರುಚಿ ಇರೋದಿಲ್ಲ. ನೀಟಾಗಿ ಕ್ಲೀನಾಗಿ ಹಣ್ಣಾಗಿರೋ ಅಂಥನ್ನ ಟೊಮೆಟೊನ ತೊಗೊಳ್ಬೋದು ನೀವು. ಈ ಥರ ನೋಡ್ತಾ ಇರ್ಬೋದು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೊಮೆಟೊನ ಒಬ್ಬೊಬ್ಬರು ಬೇಗನೆ ಹಾಕ್ಬಿಡ್ತಾರೆ, ಅಂದರೆ ಚಿಕನ್ ಹಾಕೋಕ್ಕಿಂತ ಮುಂಚೆನೇ ಹಾಕ್ತಾರೆ. ನಾನು ಕೂಡ ಹಂಗೇನೆ ಮಾಡೋದು. ಸೊ ಇದು ಒಂಥರ ಡಿಫ್ರೆಂಟ್ ಆಗಿದೆ, ಬೆಂದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹಾಕಿರೋದು. ಚೆನ್ನಾಗಿತ್ತು ಟೇಸ್ಟ್ ಕೂಡ. ಸೊ ಅದಾದಮೇಲೆ ಈಗ 1 ಕಪ್ ಅಷ್ಟು ನೋಡ್ತಾ ಇರ್ಬೋದು ನಿಮ್ಮ ಲೋಟದಲ್ಲಿ. ಆ ಥರ 1 ಕಪ್ಪಲ್ಲಿ ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಖಾರದ ಪುಡಿ ಎಲ್ಲ ಹಾಕ್ತೀವಲ್ಲ, ಮೆಣಸಿನ್ಕಾಯಿ, ಖಾರದ ಪುಡಿ, ಆಮೇಲೆ ಮಸಾಲೆಗಳೆಲ್ಲ ಹಾಕಿದಾಗ ಖಾರ ಜಾಸ್ತಿ ಆಗಿಬಿಡುತ್ತೆ. ಸೊ ಇವಾಗ ನಾವು ಟೊಮೊಟೊ ಮತ್ತು ನಿಂಬೆಹಣ್ಣು, ಹುಳಿ ಆಗಿರ್ಬೋದು, ಮೊಸರೆಲ್ಲ ಹಾಕಿದಾಗ ಖಾರನೂ ಅಷ್ಟೇ ಜಾಸ್ತಿ ಆಗೋದಿಲ್ಲ, ಲಿಮಿಟಲ್ಲಿರುತ್ತೆ. ಮೊಸರೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಇವಾಗ ನಾನು ಬೆಂಗಳೂರು ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿದು ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಅಕ್ಕ ಇದನ್ನು ಒಂದು ಆಲ್ಮೋಸ್ಟ್ 1.5 ಇಯರಿಂದನೂ ಯೂಸ್ ಮಾಡ್ತಾ ಇದ್ದಾರಂತೆ. ಸಖತ್ತಾಗಿದೆ, ನೀನು ತಗೋ ಅಂತ ಹೇಳಿದ್ಲು. ನಾನು ಕೂಡ ಅದನ್ನು ಪರ್ಚೇಸ್ ಮಾಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ. ಚಿಕನ್ ಎಲ್ಲ ನೋಡ್ತಾ ಇರ್ಬೋದು ನೀವು. ಎಣ್ಣೆ ಎಲ್ಲ ಬಿಟ್ಕೊಂಡು ಎಣ್ಣೆನೇ ಸಪ್ರೇಟ್ ಆಗಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾನು ಎಷ್ಟು ಬೇಕೋ ಅಷ್ಟು ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಒಳಗಡೆ ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೀಟಾಗಿ ಅಕ್ಕಿನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಮೊದಲೇ ಕಾಯಿಸಿಟ್ಕೊಂಡಿದ್ದೆ ನೀರನ್ನ. ನೀವು ಹಿಂಗೇನಾದರೂ ಬೇಗ ಅಡುಗೆ ಆಗಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಈ ಥರ ಬಿಸಿನೀರನ್ನ ಕಾಯಿಸ್ಕೊಂಡು ಇಟ್ಕೊಂಡ್ರೆ ಬೇಗನೆ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ನಾವು ಮೊದಲೇ ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ವಿ. ಇವಾಗ ಚಿಕನ್ಗೆ, ರೈಸ್ಗೆ ನೀರನ್ನ ಎಷ್ಟು ಬೇಕಷ್ಟು ಕ್ವಾಂಟಿಟಿಲಿ ಹಾಕ್ಕೊಂಡು ನಿಂಬೆ ಹುಳಿನ ಹಿಂಡ್ಕೊಳ್ತಾ ಇದ್ದೀನಿ, ರುಚಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಒಂದು ಸಲ ರುಚಿನ ಚೆಕ್ ಮಾಡಿಕೊಂಡು ನಿಮ್ಗೆ ಏನಾದರೂ ಸಪ್ಪೆ ಇದ್ದರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಸಪ್ಪೆ ಅಂತ ಅನಿಸ್ತು. ಸೊ ಅದಾದಮೇಲೆ ನಾವು ಉಪ್ಪನ್ನ ಕೂಡ ಹಾಕ್ಕೊಂಡು ಇವಾಗ ಒಂದು ಕುದಿ ಬಂದಾದಮೇಲೆ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಬೇಕಾದರೆ ರಿವ್ಯೂನ ನೀವು ಕೇಳ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ನಾನು ಈ ಥರ ಡಿಫ್ರೆಂಟಾಗಿ ಮಸಾಲೆ ಎಲ್ಲ ರುಬ್ಬಿ ಮಾಡೋದು ಒಂಥರ, ಆದರೆ ಇದು ಮಸಾಲ ಏನು ರುಬ್ಬಲ್ಲ, ಹಂಗೇ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರ್ಬೋದು ಆ ಕಲರು, ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿತ್ತು. ನಾವು ಮಸಾಲೆ ಎಲ್ಲ ಹಾಕಿದ್ರೂ ಈ ಥರ ಕಲರ್ ಬರೋದಿಲ್ಲ, ಅಷ್ಟು ಗ್ರೀನ್ ಥರ ಸಖತ್ತಾಗಿ ಬಂದಿತ್ತು. ಇದೇ ಥರ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಬಾಯ್ ಬಾಯ್.